ಬಂದೆ? ಈಗಿನ ಬಂದೆ ಶಾಂತಕ್ಕ. ನಿನ್ನೆ ಹುಡುಕ ಬಂದೆ. ಸ್ವಲ್ಪ ಹೊರಗಡೆ ಹೋಗಿ ಬರೋಣ, ಬತ್ತ್ಯಾ? ಹೊರಗ? ಹೊರಗಂದ್ರೆ ಎಲ್ಲಿಗೆ? ಇಲ್ಲೇ ಸುಮ್ಮನೆ ಸುತ್ತಾಡ್ಕೊಂಡ್ ಬರೋಣ ಬಾರಕ್ಕ. ಮನೆಯಲ್ಲೇ ಇರ್ತೀಯ ಯಾವಾಗ್ಲೂ, ಬೇಜಾರಾಗಲ್ವಾ? ಶಾಂತವಾ, ಹೋಗ್ ಬಾ. ಮನೇಲಿ ಇದ್ದಿದ್ದು ನಿಂಗೂ ಬೋರ್ ಹೊಡಿತಿರ್ತದೆ. ಹೋಗ್ಬಿಟ್ ಬಾ ಗಿರ್ಜಿ ಜೊತೆಗೆ. ಒಂದು 4 ಕಡೆ ತಿರ್ಗಾಡ್ಕೊಂಡ್ ಬಂದ್ರೆ ಮನ್ಸು ಒಗ್ರ ಆಗುತ್ತೆ. ಮನೇಲೇ ಇದ್ದು ಮುಖ ನೋಡು, ಒಳ್ಳೆ ಬಾಡೋಗಿರೋ ಬೆಂಡೆಕಾಯಿ ಆದಂಗಾಗೈತೆ. ಶಾಂತ, ಹೋಗ್ ಬಾರಮ್ಮ. ಗಿರ್ಜಿ ಪಪ್ಪ ಅಲ್ಲಿಂದ ಹುಡುಕ ಬಂದಿದ್ದಾಳೆ. ನಿನಗೂ ಅವಳು ಬಿಟ್ರೆ ಇನ್ಯಾರಿದ್ದಾರೆ ಸ್ನೇಹಿತಂತ? ಹೋಗ್ಬಿಡ್ಪಾ. ಆದ್ರೆ ಹುಷಾರು, ಹೊತ್ತಿ ಮುಂಚೆ ಬಂದ್ಬಿಡು. ಯಾ ಕಮಲಾಂಟಿ, ನಾನು ಇಲ್ವ ಜೊತೆಲಿ? ನಾವು ಗೆಳ್ತಿಯರು ಏನಾದ್ರೂ ಮಾತಾಡೋದು ಇದ್ದೇ ಇರುತ್ತೆ. ಮನ್ಸಲ್ಲಿರೋದನ್ನ ಒಬ್ರಿಗೊಬ್ರು ಹೇಳ್ಕೊಂಡ್ರೆ ಮನ್ಸು ಸ್ವಲ್ಪ ಹಗುರ ಆಗುತ್ತೆ. ನೀವೇ ಅರ್ಥ ಮಾಡ್ಕೊಡ್ರಿ ದೊಡ್ಡವರು. ಹೌದೌದು, ಗಿರ್ಜಿ ಹೇಳ್ತಿರೋದು ನಿಜ. ಕಮಲಕ್ಕ, ಕಳ್ಸು ನಿನ್ ಮಗಳನ್ನ, ಮನೇಲಿ ಇಟ್ಕೊಬೇಡ. ಸರಿ, ಹೋಗ್ಬಿಟ್ ಬಾರಮ್ಮ. ಅಡಿಗೆ ನಾನು ಮಾಡ್ಕೋತೀನಿ, ಹೋಗ್ಬಿಟ್ ಬಾ. ಸರಿನಮ್ಮ, ಆಯ್ತು. ನಡಿಯ ಗಿರ್ಜಿ, ಎಲ್ಲೋಗೋಣ? ಅಯ್ಯೋ ಬಾ, ಕರ್ಕೊಂಡು ಹೋಗ್ತೀನಿ ನಾನು. ಪಾಪ ಕಮಲಕ್ಕ, ನಿನ್ ಮಗಳು ನೋಡಿದ್ರೆ ಹೊಟ್ಟೆ ಅಂತ ಕಳಿ ಚುರುಕಂತದ್ ನೋಡ್. ನನಗೆ ಈ ವಯಸ್ಸಲ್ಲಿ ಗಂಡನ ಜೊತೆ ಹೊರಗಡೆ ಸುತ್ತಾಡಕ್ ಹೋಗ್ಬೇಕಿತ್ತು. ನೋಡ್ಕೊಂಡ್ರೆ ನಿನ್ನ ಮಗಳಿಗಿಂತ ಆ ಗಿರ್ಜಿ 10 ವರ್ಷ ಚಿಕ್ಕವಳು. ಅವಳನ್ನ ಫ್ರೆಂಡ್ ಮಾಡ್ಕೊಂಡು ಅವಳ ಜೊತೆ ಸುತ್ತಾಡಂಗಾಯ್ತು. ಅಯ್ಯೋ, ನೆನ್ಸ್ಕೊಂಡ್ರೆ ಬೇಜಾರಾಗ್ತದೆ. ಇನ್ನೇನೇ ಮಾಡೋಣ ನಮ್ಮಲ್ಲಿ, ಕಾಲ ಬರೋವರೆಗೂ ಕಾಯ್ಬೇಕಷ್ಟೆ. ಇವಳಿಗೊಂದು ಮದುವೆ ಅಂತ ಒಂದು ಆಗ್ಬಿಟ್ರೆ ಸಾಕಪ್ಪ. ಸರಿ ಕಮಲಕ್ಕ, ನಂಗೂ ಮನೆ ಒಂಚೂರು ಕೆಲಸ ಐತೆ, ನಾನು ಬರ್ತೀನಿ ನಾಳೆಗೆ. ಸರಿ ಸರಿ, ನಾನು ಅಡುಗೆ ಮಾಡಬೇಕು. ನಮ್ಮ ಮನೆಯವರು ಬರೋ ಹೊತ್ತಾಯ್ತು. ಅವರು ಹೊಲ್ತವಿಂದ ಬರ್ತಾರೆ ಸುಸ್ತಾಗಿ. ನಾನು ಏನಾನ ಮಾಡ್ತೀನಿ. ಅಡುಗೆ ನಮ್ಮ ಹುಡುಗಿನೇ ಮಾಡೋಳು. ಇವಾಗ ಅವಳು ಓದ್ಲಲ್ಲ ಪಾಪ ಆಚೆಗೆ. ಅಡುಗೆ ನಾನೇ ಮಾಡ್ತೀನಿ, ಹೋಗ್ಲಿ ಪಾಪ. ಸರಿ, ನೀನು ಹೋಗಿ ಬಾ, ನಾನು ಕೆಲಸ ಮಾಡ್ಕೋತೀನಿ. ಈ ಗಿರ್ಜಿ ನಿಂತ್ಕೊಳ್ಳೆ. ಅಲ್ಲ, ನೀನು ಹಂಗೆಲ್ಲ ಕರ್ಕೊಂಡು ಹೋಗೋಳಲ್ಲ ಆಚೆಗೆ. ಯಾಕೆ ಬಂದೆ ಇದಕ್ಕಿದಂಗೆ ಹೋಗೋಣ ಅಂತ? ಮುಂಚೆನೂ ನನಗೇನು ಹೇಳಿಲ್ಲ ಹೋಗೋಣ ಅಂತ. ಏನು ವಿಷಯ? ಅಯ್ಯೋ, ನಿಂತವು ಮಾತಾಡೋದು ಶಾಂತಕ್ಕ ಬೇಜಾನೈತೆ. ಏನೋ ನಿಂತವು ಮಾತಾಡಬೇಕಿತ್ತು, ಅದಕ್ಕೆ ಕರೆದ್ನಪ್ಪ. ಎಲ್ಲಿ ಮಾತಾಡೋಣ? ಈ ಉರಿಯ ಬಿಸ್ಲಲ್ಲ, ಇದ್ರ ಬದಲು ಮನೇಲೇ ಮಾತಾಡ್ಬೋದಿತ್ತಪ್ಪ. ಅಯ್ಯೋ, ನಾನಿಲ್ಲಪ್ಪ, ನಾನು ಹೋಗ್ತೀನಿ ಮನೆಗೆ. ಈ ಉರಿಯ ಬಿಸ್ಲಲ್ಲಿ ನನ್ನ ಕೈಲಾಗಲ್ಲ, ನೆತ್ತಿ ಸುಡ್ತಾ ಇದೆ ನನಗೆ. ಅಡುಗೆ ಬೇರೆ ಮಾಡಬೇಕಿತ್ತು. ಪಾಪ ಅಮ್ಮ ಒಬ್ಬರೇ ಮಾಡ್ತಾರೆ ಕಣೆ, ನಾನು ಹೋಗ್ತೀನಿ. ಸುಮ್ಮನೆ ಶಾಂತಕ್ಕ, ಆಯ್ತು ಬಾ, ಎಲ್ಲಾನ ಕರ್ಕೊಂಡು ಹೋಗ್ತೀನಿ. ಎಲ್ಲೋಗೋಣ? ನಮ್ಮೂರು ನದಿ ಹತ್ರ ಹೋಗೋಣ. ನದಿ ಹತ್ರನಾ? ತುಂಬ ದೂರ ಆಯ್ತು ಕಣೆ. ಅಯ್ಯೋ ಬಾರಕ್ಕ, ಹಿಂಗೆ ಮಾತಾಡ್ಕೊಂಡು ಹೋಗೋಣ. ಇನ್ನೆಷ್ಟು ದೂರ ಆಗ್ತದಪ್ಪ? ಒಂದು ಕಿಲೋಮೀಟ್ರ್ ಆಗ್ಬೋದು. ಹೋಗೋಣ ಬಾ ನಡ್ಕೊಂಡು. ಮನೇಲಿ ಇದ್ದೇನು ಮಾಡೋದು? ಯಾವಾಗ ನೋಡ್ರು ಮನೆ ತಗೊಳ್ಳಿ ಇರ್ತೀಯಪ್ಪ ನೀನು. ಸರಿ ಆಯ್ತು ನಡಿ. ಬರ್ತಾ ಹಂಗೆ ಮೀನು ಹಿಡ್ಕೊ ಬಂದ್ಬಿಡೋಣ. ಸರಿ ಆಯ್ತು, ನೋಡೋಣ ನಡಿ. ಶಾಂತಕ್ಕ, ಈ ವಿಶಾಲವಾದ ಜಾಗ ಅಂದರೆ ವಿಶಾಲವಾದ ಜಾಗ ಇದು. ಎಲ್ಲಿ ನೋಡಿದ್ರು ನೋಡು ಹಚ್ಚ ಹಸಿರೇನೆ ನಮ್ಮ ಹಳ್ಳಿನಲ್ಲಿ. ಹೂನೆ, ನಮ್ಮ ಹಳ್ಳಿ ಅಂದರೆ ಹಳ್ಳಿ ಬಿಡು. ನಮ್ಮ ಹಳ್ಳಿನ ಬಿಟ್ಟು ಎಲ್ಲಿ ಹೋಗೋಕ್ಕೆ ಮನಸ್ಸು ಬರಲ್ಲ ನೋಡು. ಒಂದು ಕೆಲಸ ಮಾಡೋಣ. ನಾಳಿಕೆ ಅದೇ ನಮ್ಮ ಊರಿಂದ ಸ್ವಲ್ಪ ದೂರ ಆಚೆಗೆ ಮೇಲಿಂದ ನೀರು ಬೀಳ್ತದಲ್ಲಕ್ಕ, ಅಲ್ಲಿ ಸ್ನಾನ ಮಾಡ್ಬೇಕಂತ ಭಾಳ ಆಸೆ ನೋಡು ನನಗೆ. ಏಳೆಲೆ ಗಿಜ್ಜಿ, ಅಲ್ಲೆಲ್ಲ ತುಂಬ ಅಪಾಯ ಅಂತಿಲ್ಲೇ. ಇಲ್ಲಪ್ಪ, ನಾನು ಬರಲ್ಲ. ಬಾರಕ್ಕೆ ಏನಾಗಲ್ಲ. ಯಾವಾಗಲೂ ಮನೇಲಿ ಇದ್ದಿದ್ದು ಬೋರ್ ಹೊಡಿಯುತ್ತಪ್ಪ. ಆಡೋ ವಯಸ್ಸಲ್ಲಿ ಆಡ್ಬಿಡ್ಬೇಕು. ಆಮೇಲೆ ನಾಳೆ ದಿನ ಇನ್ನು ಮದುವೆಗೆ ಹೋಗ್ತೀನಿ, ನಾನು ಮದುವೆಗೆ ಹೋಗ್ತೀನಿ. ಇಬ್ಬರು ಸಿಗೋದೇ ಇಲ್ಲ. ನನ್ನ ಮಾತು ಕೇಳು, ಬಾ ಇವಾಗ ಹೋಗೋಣ ಬಾ. ಇವಾಗ ಇಲ್ಲಿ ನದಿ ಹತ್ರ ಹೋಗೋಣ. ಅಲ್ಲೊಂದು ಸ್ವಲ್ಪ ಆಟ ಆಡ್ಕೊಂಡು ಕುತ್ಕೊಂಡು ಮಾತಾಡಿಕೊಂಡು ನಾಳೆ ಅದೇ ಹೇಳಿದ್ನಲ್ಲ ಅಲ್ಲಿ ಹೋಗ್ಬಿಡೋಣ. ನೋಡೋಣ ನಡಿ, ಯೋಚನೆ ಮಾಡ್ತೀನಿ. ಯೋಚನೆನೆಲ್ಲ ಎಂಥದ್ದು ಇಲ್ಲ, ಹೋಗೋಣ ಅಷ್ಟೇ. ಹಳ್ಳಿ ಹಾಡು ತಂದಾನನ, ಹಳ್ಳಿ ಹಾಡು ತಂದಾನನ, ನಮ್ಮ ಭೂಮಿ ತಾಯಿ, ನಮ್ಮ ಭೂಮಿ ತಾಯಿ, ಯಾರ ಅಂಬುತ್ತಾನೆ ಭೇದ ಭಾವನ. ನೋಡಕ್ಕ, ನೋಡು ಎಷ್ಟು ಚೆನ್ನಾಗಿ ಹರಿತಾ ಇದೆ ನದಿ. ಇಂಥ ವಾತಾವರಣ ನೋಡೋದು ಬಿಟ್ಟು ಮನೇಲೇ ಕೂತಿರ್ತೀನಿ ಅಂತ್ಯ, ಬರಲ್ಲ ಅಂತ ಅಂತ್ಯ. ಇಲ್ಲಿಗೆ ಬಂದರೆ ಮನಸ್ಸು ಎಷ್ಟು ತಿಳಿ ಅನ್ಸುತ್ತೆ ಗೊತ್ತಾ? ಹೂನೆ, ಮನೇಲಿ ಸ್ವಲ್ಪ ಬಟ್ಟೆಗಳಿತ್ತು, ತಂದಿದ್ರೆ ಒಕ್ಕೋಬೋದಿತ್ತಲ್ವೇನೆ? ಅಯ್ಯೋ ಶಾಂತಕ್ಕ, ನಿಂದಂತೂ ಯಾವಾಗಲೂ ಕೆಲಸ ಅಂತಾನೆ ಇರ್ತೀಯ. ಕೆಲ್ಸಕ್ಕೆ ಬಿಡಕ್ಕ, ಇವತ್ತಿಲ್ದಿರು ನಾಳೆ ಒಕ್ಕೊಂಡ್ರಾಯ್ತು. ಇವಾಗೇನು ನಾಳಿಗೂ ಬರೋಣ ಬಿಡು. ಆದರೆ ಇವಾಗ ಬಂದಿರೋದನ್ನ ನಾವು ಅನುಭವಿಸ್ಬೇಕು. ಪದೇ ಬರೋಕ್ಕಾಗುತ್ತಾ? ನಾಳಿಗೂ ಬರೋಣ ಬಟ್ಟೆ ತಗೊಂಡು. ಬಟ್ಟೆ ಎಲ್ಲ ಒಕ್ಕೊಂಡು ಹೋಗೋಣ. ಇಲ್ಲಿ ನದಿ ನೀರಲ್ಲಿ ಬಟ್ಟೆ ಹೋಗಿದ್ರೆ ಬಟ್ಟೆ ಪಳ ಅಂತ ಹೊಳಿತಾವಂತೆ. ನನ್ನವು ಒಂದೆರಡು ಬಟ್ಟೆ ಇದ್ವು, ನಾನು ತರ್ಬೋದಿತ್ತು. ನೀ ಮನೆ ಬಂದ ಮೇಲೆ ನಂಗೆ ನೆನಪಾಯ್ತು ಇಲ್ಲಿಗೆ ಹೋಗೋಣ ಅಂತ. ಮೊದಲು ಎಲ್ಲಾನ ಸುಮ್ಮನೆ ಸುತ್ತಾಡಕ್ಕೆ ಬರೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಕಣಕ್ಕ. ನಿಮ್ಮ ಮನೆ ತಕ್ಕ ಬಂದಮೇಲೆ ಗೊತ್ತಾಗಿದ್ದು ಈಗ ನದಿ ತಕ್ಕ ಹೋಗೋಣ ಅಂತ ಯೋಚನೆ ಮಾಡಿದೆ. ಹೋಗ್ಲಿ ಬಿಡತ್ತೆ. ಸರಿ, ಅದೇನೋ ಮಾತಾಡಬೇಕು ಅಂದಲೆ, ಏನು? ಅದೇನಿಲ್ಲಕ್ಕ, ಮೊನ್ನೆ ಯಾವುದೋ ಒಂದು ಗಂಡು ಬಂದಿತ್ತು ನನಗೆ.
ಹೌದೇನೆ? ಹಂಗಾದ್ರೆ ಮದುವೆ ಸೆಟ್ ಆಯ್ತಾ? ಅಯ್ಯೋ ಇಲ್ಲ, ಕೇಳಕ್ಕ ಪೂರ್ತಿಯಾಗಿ. ಗಂಡು ಬಂದಿತ್ತಾ, ಅವು ನೋಡಕ್ಕೆ ಒಳಗೆ ಕರಿ ಬ್ಯಾತಾಳ ಇದ್ದಂಗಿದ್ದ. ನನಗಂತೂ ಒಂದು ಚೂರು ಬಿಲ್ಕುಲ್ ಇಷ್ಟ ಇಲ್ಲ. ಆದರೆ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟೈತೆ. ನಾನು ಇದೇ ಹುಡುಗಿ ಬೇಕು, ನಾನು ಇದೇ ಹುಡುಗಿನ ಮದುವೆ ಮಾಡ್ಕೊಳ್ಳೋದು, ಬೆಳ್ಳಗೆ ತೆಳ್ಳಗೆ ಎಷ್ಟು ಚೆನ್ನಾಗೈತೆ ಹುಡುಗಿ ಅಂತ ಹಠ ಮಾಡ್ಬಿಟ್ಟವನೆ. ನಮ್ಮಪ್ಪ ಹಿಂಗೆ ಕೈ ಮುಗಿತಾನೆ, ಕಾಲಿಗೆ ಬೀಳಕ್ಕೆ ಹೋಗ್ತಾನೆ. ನಮ್ಮ ಅಮ್ಮಂಗೂ ಅಷ್ಟೇ ಕೈ ಮುಗಿತಾನೆ, ಹುಡ್ಗಿನ ಕೊಡಿ ಅಂತ. ಅಯ್ಯೋ ಒಳ್ಳೆ ಕಾಮಿಡಿ ಪೀಸ್ ಆಗಿತ್ತು. ಹೌದೇನೆ? ಆಮೇಲೆ ಇನ್ನೇನು, ಆ ಕರಿ ಮುಸ್ಲಿನ ಯಾರು ಮದುವೆ ಆಗ್ತಾರೆ ಹೇಳು? ಅವ್ನ ಕೈಯನ ಮುಗಿಲಿ, ಕಾಲ್ಗನ ಬೀಳಲಿ, ಅಲ್ಲೇ ಕುತ್ತಿಗೆ ನೇಣು ಹಾಕೊಂಡ್ಬಿಡ್ಲಿ. ನಾನು ಮದುವೆ ಆಗ್ಬಿಡ್ತೀನಾ? ನಾನು ಹೇಳ್ಬಿಟ್ಟೆ ಬಿಲ್ಕುಲ್ ನನಗೆ ಇಷ್ಟ ಇಲ್ಲ. ನೀನು ಕರಿ ಮುಸುಡಿಗೆ ನಾನು ಬೀಳ ಅಂತವಳಲ್ಲ, ನೀನು ಹೋಗಿ ಮೊದಲಿನಿಂದ ಅಂತ. ಅಯ್ಯೋ ಪಾಪ, ಹೊತ್ಕೊಂಡು ಓಡಾಡ್ಕೊಂಡು ಹೋಯ್ತು. ಪಾಪ ಕಣಗೇಜಿ, ಹಂಗೆ ಯಾಕೆ ಮಾಡಿದೆ? ಅಯ್ಯ ನೀ ಸುಮ್ಮನೆ ಶಾಂತಕ್ಕ. ಆ ಕರಿ ಮುಸುಡಿಗೆ ನಾನು ಬೇಕಿತ್ತ? ಅವನು ಅಜ್ಜಿ ಅವ್ನು ಬೇಡ್ಕೊಳ್ಳೋದು ನೋಡ್ರೆ ನನಗೆ ಒಂಥರ ಆಗೋಗಿತ್ತು. ಅವ್ನ ಮುಖಕ್ಕೆ ಎಲ್ಲ ಹೆಣ್ಣು ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ನನ್ನಂತ ಐಶ್ವರ್ಯ ರಯ್ಯ ಬೇಕಿತ್ತ? ಐಶ್ವರ್ಯ ರೈಗೆ ನಾನು ಹೋಲಿಸ್ಕೊಳ್ಳಲ್ಲ ಅಂದ್ರೂ ನಾನು ಎಷ್ಟು ಬೆಳ್ಳಗಿದ್ದೀನಿ. ಅವನೊಳಗೆ ಕಾಗೆ ಬಣ್ಣದಂಗೆ ಅವನಿಗೆ ನಾನು ಹೇಳಕ್ಕ. ಅದೇನು ಅಂತಾರಲ್ಲ, ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅಂತ. ಹಾಗಾಯ್ತು. ಯಾಕೆ ಶಾಂತಕ್ಕ, ಯಾಕೋ ಬೇಜಾರಾದಲ್ಲ? ಏನಿಲ್ಲ ಬಿಡೇ ಗಿರ್ಜಿ. ಶಾಂತಕ್ಕ ಏನಾಯ್ತು ಹೇಳು? ಆರಾಮಾಗಿ ಆಟ ಆಡ್ಕೊಂಡು ಹೋಗೋಣ ಅಂತ ಕರ್ಕೊಂಡ್ಬಂದ್ರೆ ನೀನು ನೋಡ್ರೆ ಬೇಜಾರು ಮಾಡ್ಕೋತಿಯಪ್ಪ. ನನಗೆ ಗೊತ್ತು ಬಿಡು, ಎಲ್ಲ ಕಮಲಾಂಟಿ ಹೇಳಿದ್ದಾರೆ. ಅಲ್ಲ ಶಾಂತಕ್ಕ, ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಕಾ ನೀನು? ಹೇಳು. ಇವಾಗ ಬಂದಿರೋರೆಲ್ಲ ಬಿಟ್ಟುಬಿಡು. ಅವ್ರಿಗೇನೆ ನಿನ್ನನ್ನು ಮದುವೆ ಮಾಡ್ಕೊಳ್ಳೋ ಅದೃಷ್ಟ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೇನೆ ನೀನು ಬೇಡ ಅಂತ ರಿಜೆಕ್ಟ್ ಮಾಡಿದ್ದಾರೆ. ನಿನಗೇನು ಕಮ್ಮಿ ಆಗಿದೆ? ಒಂಚೂರು ದಪ್ಪಗಿದೆಯಪ್ಪ. ದಪ್ಪಗಿರೋರು ದಪ್ಪಗೆ ಇಟ್ಬಿಡ್ತಾರಾ? ಸಣ್ಣಕ್ಕಾಗದೇ ಇಲ್ವಾ? ನಾನು ಪಡ್ಕೋತೀನಿ ನಿನಗೆ ಈ ಸೀರೆ ಗೀರೆ ಎಲ್ಲ ಬಿಟ್ಬಿಟ್ಟು ಸ್ವಲ್ಪ ಚೂಡಿದಾರ ಹಾಕ್ಕೊಳ್ಳೋದು ಅಭ್ಯಾಸ ಮಾಡ್ಕೊ ಅಂತ. ನೀನು ಕೇಳೋದೇ ಇಲ್ಲಪ್ಪ. ನನಗೆ ಇಷ್ಟ ಇಲ್ಲವೇ ಹಂಗಿರೋದಕ್ಕೆ? ನನಗೆ ಚೂಡಿದಾರ ಹಾಕ್ಕೊಳ್ಳೋದು, ಮೇಕಪ್ ಮಾಡ್ಕೊಳ್ಳೋದು, ವಯ್ಯಾರ ಮಾಡ್ಕೊಳ್ಳೋದು ಇದು ಯಾವುದು ನನಗೆ ಇಷ್ಟ ಆಗಲ್ಲ. ನಾನು ಹೇಗಿದ್ದೀನೋ ನನ್ನನ್ನು ಹಾಗೆ ಒಪ್ಕೋಬೇಕು. ನನಗೆ ಅಂಥ ಹುಡುಗನೇ ಇಷ್ಟ, ಅಂಥ ಹುಡುಗನೇ ಬೇಕು. ಇಲ್ಲಾಂದರೆ ನನಗೆ ಮದುವೆನೇ ಬೇಡ. ಸರಿ ಹೋಯ್ತು. ಅಲ್ಲ ಅಕ್ಕ, ಈಗಿನ ಕಾಲದಲ್ಲಿ ಯಾರು ಸಿಗ್ತಾರೆ ಹೇಳೋ? ವಯ್ಯಾರ ಮಾಡ್ಕೊಳ್ದಿರೋ ಹುಡುಗಿನ ಇಷ್ಟಪಡೋರು ಯಾರಿದ್ದಾರೆ? ನೀನು ಅದು ಇದು ಮಾಡಿಸ್ಕೊಂಡು ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಕಾಣಿಸಿದ್ರಲ್ವಾ ಹುಡುಗರು ಬರೋದು. ಏನೋ ಅಪ್ಪ, ನೀನೇ ಒಂಥರ ವಿಚಿತ್ರ. ಹೀಗೆಲ್ಲ ಮಾಡಿದ್ರೆ ಹುಡುಗರು ಯಾರು ಒಪ್ಕೋತಾರೆ? ಏನೋ ಹೋಗಲಿ ಬಿಡು, ಬೇಜಾರು ಮಾಡ್ಕೋಬೇಡ. ಕಮಲಾಂಟಿಗಂತೂ ಇದೇ ಚಿಂತೆ ಆಗಿಬಿಟ್ಟಿದೆ, ನಿಂಗೊಂದು ಮದುವೆ ಫಿಕ್ಸ್ ಆಗಲಿಲ್ವಲ್ಲ ಅಂತ. ಅವ್ರಿಗಿರೋದು ನೀನೊಬ್ಬಳೇ ಮಗಳಲ್ವಾ? ಅದು ಅಲ್ಲದೆ ನಿನ್ಗಿವಾಗ 28-29 ವರ್ಷನೋ ಅಲ್ವೇನಕ್ಕ? ಹೂನೇ. ಇವಾಗ ಸೆಪ್ಟೆಂಬರ್ ಅಲ್ಲ ಆಗಸ್ಟ್ ಬಂದರೆ 30 ವರ್ಷ ಆಗುತ್ತೆ. 30 ವರ್ಷನಾ ಅಕ್ಕ? 30 ವರ್ಷ ದಾಟ್ಬಿಟ್ರೆ ಹೆಣ್ಮಕ್ಳಿಗೆ ಮದುವೆ ಆಗೋದೇ ಕಷ್ಟ ಅಂತಾರೆ. ಅಯ್ಯಯ್ಯೋ, ಹಾಗಾಗಬಾರ್ದು. ಆದಷ್ಟು ಬೇಗ ನೀನು ಮದುವೆ ಆಗಬೇಕು. ಏನಾಗಲ್ಲ, ಸುಮ್ಮನಿರು. ದೇವ್ರ ಹತ್ರ ಕೇಳ್ಕೊಳ್ಳೋಣ. ನೀನು ಒಂದು ಕೆಲಸ ಮಾಡು, ದೇವ್ರ ಹತ್ರ ಹರಕೆ ಕಟ್ಕೊ, ಆದಷ್ಟು ಬೇಗ ಮದುವೆ ಆಗಲಿ ಅಂತ. ಖಂಡಿತವಾಗ್ಲೂ ಮದುವೆ ಆಗುತ್ತೆ. ಸರಿ, ಇವಾಗ ಆ ವಿಷಯ ಎಲ್ಲ ಬೇಡ, ಖುಷಿಯಾಗಿರೋಣ ಅಂತ ಬಂದು ನಿಂಗೆ ಬೇಜಾರಾಗೋಗೈತಲ್ಲ. ಸರಿ ಬಾರಕ್ಕ, ನನಗೂ ಯಾಕೋ ಇಲ್ಲಿರೋಕ್ಕೆ ಮನಸ್ಸಾಗ್ತಾಯಿಲ್ಲ. ನಾಳೆಗೆ ಅದೇ ಹೋದರೆ ಅಲ್ಲಿ ಹರಿಯೋ ನದಿ ಇದೆಯಲ್ಲ, ಅದೇ ಪಕ್ಕದೂರಲ್ಲಿ, ಅಲ್ಲಿ ಹೋಗೋಣ. ಇಲ್ಲ ಅಂತ ಅಂದರೆ ನಿಂಗೆ ಬೇಜಾರೇನಾದ್ರು ಆದರೆ ಇಲ್ಲಿಗೆ ಬಟ್ಟೆ ತೊಗೊಂಬರೋಣ. ಸ್ವಲ್ಪ ಬಟ್ಟೆ ಹಾಕ್ಕೊಂಡು ಹೋಗೋಣ, ಏನಂತೀಯ? ಸರಿ ಆಯಿತು, ನೋಡೋಣ ಬಾ. ಫ್ರೆಂಡ್ಸ್, ನಾನು ನಿಮ್ಮ ಶಾಂತ. ಇದೊಂದು ಹೊಸ ಸೀರಿಯಲ್ಲು. ಇದು 2ನೇ ಎಪಿಸೋಡ್ ಆಗಿರುತ್ತೆ. ನಮ್ಮ ಸೀರಿಯಲ್ ಹೆಸರು ಆತ್ಮ ಅಂತ. ನಮ್ಮ ನೋಡ್ಬೋದು. ಸೀರಿಯಲ್ ಅಲ್ಲಿ ನೀವು ಸ್ಟೋರಿ ಅಂತ ದೇವದ ಸ್ಟೋರಿ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಸ್ಟಾರ್ಟಿಂಗ್ ಇಂದ ನೋಡಿ. ಹಿಂದಿನ ಎಪಿಸೋಡ್ನ ಖಂಡಿತವಾಗ್ಲೂ ನೋಡಿ, ಅದು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಹಾಗೆ ಈ ಚಾನಲಲ್ಲಿ ಸುಬ್ಬಲಕ್ಷ್ಮಿ ಸಂಸಾರ ಅಂತ ಒಂದು ಸೀರಿಯಲ್ ಕೂಡ ನಡೀತಾ ಇದೆ. ನಮ್ಮ ಈ ಸಿರಿ ಕಾರ್ಟೂನ್ ಸ್ಟೋರಿ ಚಾನಲಲ್ಲಿ 2 ರೀತಿಯ ಸ್ಟೋರಿ ಹಾಕ್ತಾ ಇದ್ದೀವಿ. ಫಸ್ಟ್ನೇದು ಸುಬ್ಬಲಕ್ಷ್ಮಿ ಸಂಸಾರ. ಈಗಾಗಲೇ ಅದು ತುಂಬ ಎಪಿಸೋಡ್ಸ್ ಆಗಿದೆ, ದಯವಿಟ್ಟು ನೋಡಿ, ಅದು ತುಂಬ ಚೆನ್ನಾಗಿದೆ. ಹಾಗೆ ಇದು ಆತ್ಮ ಅಂತ, ಇದು ಹಾರರ್ ಸ್ಟೋರಿ. ಯಾರು ಕೂಡ ಹಾರರ್ ಸ್ಟೋರಿ ಮಾಡಿಲ್ಲ ಅಂತ ಅನ್ಕೋತೀನಿ. ನಾವೊಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೀವಿ, ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಭೇಟಿ ಮಾಡೋಣ. ಅಲ್ಲಿವರೆಗೂ ಬಾಯ್.